ಸಂಭ್ರಮ ನಡೀತಾ ಇದೆ. ನಮ್ಮ ಮೊದಲನೇದಾಗಿ ಧನ್ಯವಾದಗಳು ಹೇಳ್ಬೇಕಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು, ಕೃಷ್ಣಗೌಡ ಪಾಟೀಲ್ ಗೌಡರಿಗೆ ಮತ್ತು ಸಚಿನ್ ಪಾಟೀಲ್ರಿಗೆ, ಇಲ್ಲಿ ಏರ್ಪಡಿಸಿದ ಎಲ್ಲ ಅವರ ಕಾರ್ಯಕರ್ತರಿಗೆ ತುಂಬ ತುಂಬ ಧನ್ಯವಾದಗಳು. ಈ ಥರ ಕೆ ಎಚ್ ಪಾಟೀಲ್ ಸೀಸನ್ 2 ನಡೀತಾ ಇದೆ. ಗದಗಿನಲ್ಲಿ ತುಂಬ, ಕರ್ನಾಟಕದಲ್ಲಿ ಹೇಳಲಿಕ್ಕೆ ಭಾಳ ಅಂದ್ರೆ ತುಂಬ ಚೆನ್ನಾಗಿ ನಡೀತಾ ಇದೆ ಕ್ರಿಕೆಟ್ ಟೂರ್ನಮೆಂಟ್ ಆಗಿದೆ. ಇವರು ಈ ಆಟ ಆಡೋದಕ್ಕೆ ಹೆಲ್ಪ್ ಮಾಡಿದಂಥ ಕೃಷ್ಣೇಗೌಡ ಪಾಟೀಲ್ರು ಮತ್ತು ಎಚ್ ಕೆ ಪಾಟೀಲ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದರಿಂದ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಆಟಗಾರರಿಗೂ ತುಂಬ ಸಪೋರ್ಟ್ ಸಿಗುತ್ತೆ. ಇದರಿಂದ ಅವರು ಕೂಡ ಮುಂದೆ ರಾಜ್ಯ ಮಟ್ಟ ಅಥವಾ ಜಿಲ್ಲಾ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲು ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಟೈಟನ್ಸ್ ತಂಡದಲ್ಲಿ ನಮ್ಮ ಸರ್ ಇದ್ದಾರೆ, ಅದೇ ರೀತಿ ಪ್ಯಾಂಥರ್ಸ್ ತಂಡದಲ್ಲಿ ನಮ್ಮ ಸ್ಟೂಡೆಂಟ್ ಇದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದಿಂದ ನಾವು ಆರ್ಥಿಕ ಅಭಿನಂದನೆ ಮಾಡ್ತೀವಿ. ಇಲ್ಲಿ ಸಿಗಲ್ಲ ಸರ, ಇಷ್ಟು ದೊಡ್ಡ ಪ್ರಮಾಣದಾಗ ಸಾಹೇಬ್ರು ಇದನ್ನೆಲ್ಲ ನಡೆಸ್ಕೊಡ್ತಾರೆ. ಎಚ್ ಕೆ ಪಾಟೀಲ್ ಸರ್ ಆಗಲಿ, ಕೃಷ್ಣಗೌಡ ಪಾಟೀಲ್ ಸರ್ ಆಗಲಿ, ನಮಗೊಂದೇನು ಆಸೆ ಬರ್ತದೆ ಸರ್, ಇನ್ನು ಮುಂದಕ್ಕೆ ಇದಕ್ಕಿಂತ ಜಾಸ್ತಿ ಆಗಲಿ ಅಂತ ಅನ್ನೋ ಆಸೆ ಬರ್ತದೆ ಸರ್. ಒಂದೈತಿ IPL ಫೀಲಿಂಗ್ಕಿಂತ ಜಾಸ್ತಿ ಅನ್ಸೋಗುತ್ತೆ ಸರ್ ಇಲ್ಲಿ. ಸರ್ ನನ್ನ ಪ್ರಶಾಂತ್ ಕುಮಾರ್ ಅಂತ ಹೇಳಿ, ನಾನು ಪ್ರಾಪರ್ ಗಂಗೋತಿ ಸರ್. ನಾನು ಅಲ್ಲಿ ಓದೋಕೆ ಬಂದಿರೋದು. ಇಲ್ಲಿ ಎಚ್ ಕೆ ಪಾಟೀಲ್ ಕ್ರಿಕೆಟ್ ಸೀಸನ್ 2 ನಡೀತಾ ಇದೆ ಸರ್. ಹೊನಲು ಬೆಳಕಿನ ಆಟ, ಬಟ್ ಎಲ್ಲ ಕಡೆ ನಡೆಸ್ತಾರೆ ಸರ್. ಹೊನಲು ಬೆಳಕಿನ ಆಟ ಆಡ್ತಾರೆ ಸರ್, ಆಗಲೇ ತಾಡ್ಸ್ಬಿಡ್ತಾರೆ ಬಿಸಿಲಲ್ಲೇ. LED ಬಲ್ಪ್ ಒಳಗೆ ಈ ಸ್ಟೇಡಿಯಂ ಮತ್ತು ಮಳೆ ಬಂದರೆ ತಾಡಪತ್ರಿ ಹೊಚ್ಚೋದು, ಈ ಸಲ ಸಿಸ್ಟಮ್ ಮತ್ತು ಈ ಥರ ಎಲ್ಲ ಸಂಘ ಕಟ್ಟಿಕೊಂಡು ಕೃಷ್ಣ ಪಾಟೀಲ್ ಸರ್ ಅವರು ಈ ಥರ ಯುವಕರನ್ನ ಒಂದಲ್ಲಿ ಕೂಡಿಸಿ ಸ್ನೇಹವನ್ನು ಸಮ್ಮಿಲನವಾಗಿ ಮಾಡಿಕೊಡುವಂಥ ಈ ಕ್ರೀಡಾ ಅವರಲ್ಲಿ ಇರುವಂಥ ಹುಮ್ಮಸ್ಸನ್ನು ನೋಡಿದರೆ ನನಗೊಂದು ಜಲಸ್ ಫೀಲ್ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ, ನನ್ನ ಕೊಪ್ಪಳ ಜಿಲ್ಲೆ ಒಳಗೆ ಶಾಸಕರು, ಜನಪ್ರತಿನಿಧಿಗಳಾದಂಥ ಈ ಥರ ಯಾವುದನ್ನು ನೋಡಿ ಕಲಿಬೇಕು ಸರ್. ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಯಾರ ಎಲ್ಲ. ರಾತ್ರಿ ಈಗ ಡೇ ಆಡ್ಸೋರು ಎಲ್ಲರೂ ಡೇ ಟೂರ್ನಮೆಂಟ್ ಆಡ್ಸೋದು. ಈ ಹೊನಲು ಬೆಳಕು ಆಡ್ಸೋದು ಒಂದು ಸ್ವಲ್ಪ ಏನೋ ಕ್ರೇಜ್ ಇರುತ್ತೆ. ಅದು ನಮ್ಮ ಎಲ್ಲ ಹುಡುಗರು ಆಡಕತ್ತಾರೆ, ನಮ್ಮ ಫ್ರೆಂಡ್ಸ್ ಅವರೆಲ್ಲ. ಒಳ್ಳೆ ಎನ್ವೈರ್ಮೆಂಟ್ ಚೆನ್ನಾಗೈತಿ. ಕ್ರಿಕೆಟ್ ಒಂದು ಗದಗನಾಗೆಲ್ಲ ಸುನಿಲ್ ಜೋಶಿ ಅವರೆಲ್ಲ ಕ್ರಿಕೆಟ್ ಎಲ್ಲ ಇಲ್ಲೇ ಬೆಳೆದು ಇಲ್ಲೇ ಆಡೋರೆಲ್ಲ ಒಂದು ಚಲೋ ಇದು ಮಾಡಿದ್ದಾರೆ ಎಲ್ಲ. ಕ್ರಿಕೆಟ್ ಕೆ ಎಚ್ ಪಾಟೀಲ್ ಅವರೆಲ್ಲ ಒಳ್ಳೆ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತಾರೆ. ಹಲೋ, ನಮಸ್ತೆ. ನಾವು ಉಸ್ಮಾನ್ ಮಾಳೆಕೊಪ್ಪ ಅಂತೇಳಿ ಗದಗ ಜಿಲ್ಲಾ 4 ವೀಲರ್ ಅಸೋಸಿಯೇಷನ್ ಅಧ್ಯಕ್ಷ. ಕೆ ಎಚ್ ಪಾಟೀಲ್ ಕ್ರಿಕೆಟ್ ಲೀಗ್ ಸೆಕೆಂಡ್. ಯಾಕಂತಂದರೆ ಒಂದನೇದ್ದು ಭಾಳ ಅದ್ದೂರಿಯಾಗಿ ಆಗಿತ್ತು. ಭಾಳ ಜನರಿಗೆ ಭಾಳ ಪ್ರೋತ್ಸಾಹ ಐತಿ. ಯಾಕಂದ್ರೆ ಯಂಗ್ ಹುಡುಗರಿಗೆ ಈಗ ಕ್ರಿಕೆಟ್ ಅಂತಂದ್ರೆ ಭಾಳ ಪ್ರೋತ್ಸಾಹ ಇರ್ತೈತಿ. ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಯಾರ. ಯಾಕಂತಂದ್ರೆ ಕೆಲವೊಬ್ರು ಸಾಯಂಕಾಲ ಊಟ ಗೀಟ ಮಾಡಿ ಬಂದು ಆರಾಮ್ ವಾಕಿಂಗ್ ಮಾಡೋಕ್ಕಿಂತ ಇಲ್ಲಿ ಬಂದು ನೋಡ್ಕೊತ ಭಾಳ ಚಕ್ಕ ಆಗತ್ತೆ. ಗ್ರೌಂಡ್ ಭಾಳ ಚೆನ್ನಾಗಿ ಮಾಡಾಕತ್ತಾರ. ನಾವು ದಬಂಗ್ ಟೀಮ್ಗೆ ಸಪೋರ್ಟ್ ಮಾಡತ್ತೀವಿ. ಅದೇನಪ್ಪ ಅಂದ್ರೆ ನಮ್ಮ ಹಳ್ಳಿ ಒಳಗೆ ಈ ಥರ ಸಿಸ್ಟಮ್ ಇಲ್ಲ. ನಾವೇನೋ ಒಂದು ಕರೆ ಹೊಲ್ದಾಗ ಏನೋ ಗ್ರೌಂಡ್ ಮಾಡಿಕೊಂಡು ಆಡುವಂಥ ವ್ಯಕ್ತಿಗಳು ನಾವು. ಅದು ಅವ್ರಕ್ಕಿಂತ ಚೆನ್ನಾಗಿ ನಡ್ತೀವಿ. ಅವ್ರಕ್ಕಿಂತ ಸ್ವಲ್ಪ ಏನಪ್ಪ ಅಂದ್ರೆ ಅವ್ರಂತೆ ಇದ್ದಂಥ ಒಂದು ಆ್ಯಕ್ಟಿವಿಟಿ ಆಗಲಿ, ಒಂದು ವರ್ಕ್ ಆಗಲಿ ಅವ್ರನ್ನ ತಿಳ್ಕೊಬೇಕಪ್ಪ ಅಂದ್ರೆ ಅವ್ರ ಜೊತೆ ನಾವು ಮಾಡಿದ್ರೆ ಇನ್ನೂ ಚಲೋ ಆಗ್ತೈತೆ. ಅದೇ ಮಾಡಿ ನಮ್ಮಲ್ಲಿ ಆ ಥರ ಪ್ರೋತ್ಸಾಹ ಇಲ್ಲ. ಇಲ್ಲಿ ಗದಗಳ ಒಂದು ಸಾಹೇಬ್ರು ಅದರಲ್ಲ, ಸಾಹೇಬ್ರು ಅಗದಿ ಒಳ್ಳೆ ರೀತಿ ಸ್ಪೋರ್ಟ್ಸ್ಮನ್ಗಳಿಗೆ ಒಳ್ಳೆ ವರ್ಕ್ ಆಗಲಿ, ಒಂದು ಒಳ್ಳೆ ಗ್ರೌಂಡ್ ಆಗಲಿ ಮಾಡಿಕೊಟ್ಟು ಅವ್ರಿಗೆ ಒಳ್ಳೆ ರೀತಿ ಆಟ ಆಡ್ತಾರೆ. ಕಂಟಿನ್ಯೂ ಇದೇ ಥರನ ಈಗ 1 ಆಯಿತು 2 ಆಯಿತು, ಈಗ ನೆಕ್ಸ್ಟ್ 3 ಅದೇ ಥರ ಹೋಗಲಿ. ಇನ್ನೂ ಇದಕ್ಕಿಂತ ಹೆಚ್ಚಿನ ಪ್ರೋತ್ಸಾಹ ಕೊಡಲಿ. ಪ್ರತಿಯೊಬ್ಬ ಸ್ಪೋರ್ಟ್ಸ್ಮ್ಯಾನಿಗೂ ಒಂದು ಒಳ್ಳೆ ರೀತಿ ಮರ್ಯಾದೆ ಸಿಗ್ಬೇಕಂದ್ರೆ ಒಬ್ಬ ಒಳ್ಳೆ ಸ್ಪೋರ್ಟ್ಸ್ಮ್ಯಾನಿಗೆ ಇದ್ದಷ್ಟೇ ಸಿಗುತ್ತೆ. ಇಲ್ಲಿ ಯಾರಿಗೂ ಸಿಗಲ್ಲ. ಕಂಟಿನ್ಯೂ ಇದೇ ಥರ ಆಗಲಿ. ಆಲ್ ದ ಬೆಸ್ಟ್ ಎಲ್ಲ ಟೀಮಿಗೆ ಸರ್. ಆಮೇಲೆ ಇದು ಈಗ ಆಡ್ತಾ ಇದ್ದಾರಲ್ಲ, ಅವ್ರದ್ದು ಫೀಲ್ಡಿಂಗ್ ಸ್ವಲ್ಪ ವೀಕ್ ಆಯಿತು. ಕ್ಯಾಚು ಬಿಟ್ರಲ್ಲ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ಮು. 108 ರನ್ ಮಾಡಿದ್ದಾರೆ. ಅದು ಜಾಸ್ತಿ ಆಗಿದೆ ಸರ್. ಅದು ಇವರು ಹೊಳಿತಾ ಇಲ್ಲ. ಸ್ಪಿನ್ನರ್ ಸ್ವಲ್ಪ ಬಾಲಿಂಗ್ ಚಲೋ ಐತೆ. ಇದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫೀಲ್ಡಿಂಗ್ ಎಲ್ಲ ಈಗ ಆಡ್ತಾ ಇದ್ದಾರಲ್ಲ, ಬ್ಯಾಟಿಂಗು ಅವ್ರು. ಆಮೇಲೆ ಲೈಟಿಂಗ್ ಗೀಟಿಂಗ್ ಎಲ್ಲ ಚಲೋ ಮಾಡಿದ್ದಾರೆ. ಮತ್ತು ಸ್ಕೋರ್ ಬೋರ್ಡ್ ಒಂದು ಇದಕ್ಕೆ ಕಂಡ್ರೆ ಚಲೋ ಆಗುತ್ತೆ. ಆಮೇಲೆ ಇವರು ಎಚ್ ಕೆ ಪಾಟೀಲ್ ಸರ್, ಸಚಿನ್ ಪಾಟೀಲ್ ಸರ್ ಅವೆಲ್ಲ ಇದು ವ್ಯವಸ್ಥಿತವಾಗಿ ಎಲ್ಲ ಕುಂತು ನೋಡೋಕೆ ಎಲ್ಲ ಚಲೋ ಮಾಡಿದ್ದಾರೆ. ಇದೇ ಥರ ಪ್ರತಿ ವರ್ಷ ಆದರೆ ಇನ್ನೂ ಚಲೋ ಎಲ್ಲ ಪ್ರತಿಭೆಗಳು ಒಂದು ಅನುಕೂಲ ಆಗುತ್ತೆ ಅಂತ. ಮೊದಲನೇದಾಗಿ ಈ ಕೆ ಎಚ್ ಪಾಟೀಲ್ ಕ್ರೀಡಾಂಗಣ ಆಯೋಜಿಸಿದಂಥ ಕೃಷ್ಣಗೌಡ ಸರ್ಗೆ ಹಾಗೂ ಎಚ್ ಕೆ ಪಾಟೀಲ್ ಸರ್ಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿಯಾಗಿ ಇದೊಂದು IPL ಮಾದರಿ ಥರ ಈ ಕ್ರೀಡಾಂಗಣವನ್ನು ಯೋಜಿಸಿ ನಮ್ಮ ಗದಗ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇದೇ ರೀತಿ ವರ್ಷಾಂತರ ವರ್ಷ ಈ ಥರ ಒಂದು ಕ್ರೀಡೆಯನ್ನು ಆಯೋಜಿಸಿ ನಮ್ಮ ಗದಗಿನ ಪ್ರತಿಭಾವಂತ ಸ್ಪೋರ್ಟ್ಸ್ಮನ್ನನ್ನು ಬೆಳಗಲಿ. ಮುಂಬರುವ ದಿನಗಳಲ್ಲಿ IPL ಹಾಗೂ
ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ನಮ್ಮ ಕ್ರಿಕೆಟ್ ಗದಗಿನ ಪ್ಲೇಯರ್ಗಳು ಬೆಳೀಲಿ ಅಂತೇಳಿ ಸರ್ಗೆ ಹಾಗೂ ನಮ್ಮ ಗದಗ ವತಿಯಿಂದ ನಮ್ಮ ಪ್ಲೇಯರ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ.